ಕಾವೇರಿ ವಿಚಾರದಲ್ಲಿ ಕರುನಾಡಿಗೆ ಮತ್ತೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚನೆ ಕೊಟ್ಟಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಂಡ್ಯ, ಮೈಸೂರಿನಲ್ಲಿ ಹೋರಾಟದ ಕಹಳೆ ಮೊಳಗಿದೆ. ಮತ್ತೊಂದು ಕಡೆ ಕಾವೇರಿ ವಿವಾದದ ಬಗ್ಗೆ ಸುಪ್ರೀಂ ಮಹತ್ವದ ಸೂಚನೆಯೊಂದನ್ನ ಕೊಟ್ಟಿದೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಮುಂದಕ್ಕೆ ಮಂಡ್ಯ ಜಿಲ್ಲೆಯ ಜನಗಳಿಗೆ ಯಾವ ತರ ನೀವು ನೀರು ಕೊಡ್ತೀರಿ? ಕಬಿನಿ ಜಲಾಶಯ ಕಟ್ಟಿರೋದೇ ತಮಿಳುನಾಡು ನೀರು ಬಿಡಕ್ಕೆ ಅನ್ಸುತ್ತೆ. ಆದ್ರೆ ರೈತರ ವಿರೋಧ ಕಟ್ಕೊಂಡು ಯಾವ ಸರ್ಕಾರವೂ ಇಲ್ಲ, ಬಗ್ಗಿಸ್ತೀವಿ. ಕರುನಾಡಿಗೆ ತಪ್ಪದ ಕಾವೇರಿ ಶಾಕ್. 9,000 ಕ್ಯೂಸೆಕ್ ಹರಿಸಲು ಸೂಚನೆ. ಕಾವೇರಿ ಅಂದ್ರೆ ಕರ್ನಾಟಕದ ಅನ್ನದಾತರ ಜೀವನಾಡಿ. ಅದೆಷ್ಟೋ ರೈತರ ಕುಟುಂಬಗಳ ಆಧಾರದ ಕೊಂಡಿ. ಮಂಡ್ಯ, ಮೈಸೂರು ರೈತರು ಕಾವೇರಿಯನ್ನೇ ನಂಬಿ ಬದುಕಿನ ಬಂಡಿ ಸಾಗಿಸುತ್ತಿದ್ದಾರೆ. ಆದ್ರೆ ಕಾವೇರಿ ವಿಚಾರದಲ್ಲಿ ರೈತರಿಗೆ ಪದೇ ಪದೇ ಅನ್ಯಾಯವಾಗ್ತಿದೆ. ಬೆಳೆಗೆ ನೀರಿಲ್ಲ ಅಂದ್ರೂ ತಮಿಳುನಾಡಿಗೆ ಹರಿಸುವ ಸ್ಥಿತಿ ಇದೆ. ಇದೀಗ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಆಘಾತ ಎದುರಾಗಿದೆ. ಮುಂದಿನ 15 ದಿನಗಳವರೆಗೆ 9,000 ಕ್ಯೂಸೆಕ್ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶ ಹೊರಡಿಸಲಾಗಿದೆ. ಕರುನಾಡು ಬರದ ಬೇಗೆಯಿಂದ ಕಂಗಾಲಾಗಿದೆ. ಇದರ ಮಧ್ಯೆಯೂ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಹರಿಸುವಂತೆ ಆದೇಶ ಹೊರಡಿಸಿತ್ತು. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಇದು ಕರ್ನಾಟಕದ ರೈತರನ್ನ ಕಂಗಾಲಾಗಿಸಿತ್ತು. ಈ ಮಧ್ಯೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಕರ್ನಾಟಕದಿಂದ ನಮ್ಮ ಪಾಲಿನ ಕಾವೇರಿ ನೀರು ಸಿಗ್ತಿಲ್ಲ, ಪ್ರಮಾಣಕ್ಕೆ ಅನುಗುಣವಾಗಿ ನೀರು ಬಿಡುಗಡೆ ಮಾಡುತ್ತಿಲ್ಲ ಅಂತ ವಾದ ಮಂಡಿಸಿತ್ತು. ಈ ಸಮಸ್ಯೆ ಕುರಿತು ಸಿಡಬ್ಲ್ಯೂಎಂಎಗೆ ದೂರು ನೀಡುವಂತೆ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಸಿಡಬ್ಲ್ಯೂಎಂಎನಲ್ಲಿ ಪರಿಹಾರ ಸಿಗದಿದ್ರೆ ಸುಪ್ರೀಂಗೆ ಬರಬಹುದು ಅಂತ ಹೇಳಿದ್ದು ಮುಂದಿನ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿದೆ. ಇವೆಲ್ಲದರ ಮಧ್ಯೆ ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ 141ನೇ ಸಭೆ ನಡೆಯಿತು. ಸಭೆಯಲ್ಲಿ 12,000 ಬದಲಿಗೆ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ಕೊಡಲಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ 15 ದಿನಗಳ ಕಾಲ ನೀರು ಹರಿಸಲು ಆದೇಶಿಸಿದೆ. ಈ ಮೂಲಕ ಕರ್ನಾಟಕಕ್ಕೆ ಮತ್ತೆ ಶಾಕ್ ಕೊಟ್ಟಿದೆ. ಕಾವೇರಿಗಾಗಿ ಮುಂದುವರಿದ ರೈತರ ಕಿಚ್ಚು. ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶಕ್ಕೆ ಮಂಡ್ಯದಲ್ಲಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಸಂಜೆ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕಿಡಿಕಾರಿವೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಆಗ್ರಹಿಸಿದ್ದಾರೆ. ತಮಿಳುನಾಡಿನಲ್ಲಿ ಈಗ ಮಳೆ ಆರಂಭವಾಗುತ್ತೆ, ಆದರೆ ನಮ್ಮಲ್ಲಿ ಮಳೆ ಕುಂಠಿತವಾಗಿದೆ. ಇದನ್ನ ಪ್ರಾಧಿಕಾರಗಳಿಗೆ ಮನವರಿಕೆ ಮಾಡುವ ಕೆಲಸ ಆಗಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ 4 ಜಲಾಶಯಗಳಲ್ಲಿ ಎಷ್ಟು ಪ್ರಮಾಣದ ನೀರಿದೆ? ಅರ್ಧಕ್ಕರ್ಧ ಡ್ಯಾಮ್ ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗ್ದಿದೆ. ನಮ್ಮಲ್ಲಿ ಕುಡಿಯೋದಕ್ಕೆ ಪ್ರತಿ ತಿಂಗಳು ಎಷ್ಟು TMC ನೀರು ಬೇಕು? 4 ರಿಂದ 5 ಜಿಲ್ಲೆಗಳಿಗೆ. ಇದು ಯಾವುದೇ ರೀತಿ ಯಾವುದೋ ಲೆಕ್ಕಗಳು ಇಲ್ದೇ ನೀರುಗಟ್ಟಿಯ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಅವ್ರು ಕೇಳ್ತಾ ಇರೋದು ಬೆಳೆಗಳ ನೀರು ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಕುಡಿಯೋ ನೀರಿಗೆ. ನಮಗೆ ಬೆಳೆ ಬೇಡ ಸ್ವಾಮಿ, ಆ ಕುಡಿಯೋ ನೀರು ಎಲ್ಲಿಂದ ತಂದು ಕೊಡ್ತೀರಿ ನೀವು? ಮೈಸೂರಲ್ಲಿ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಬಣ ಪ್ರತಿಭಟನೆ ಮಾಡಿದೆ. ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ಆಗ್ರಹಿಸಿದೆ. ಕಾಡಾ ಕಚೇರಿ ಮುಂಭಾಗದ ರಸ್ತೆಯಲ್ಲೇ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಅಲ್ಲಿ ನೀರಿಲ್ಲ. ಇಲ್ಲಿಗೆ ಇವತ್ತು ಕಬಿನಿ ಜಲಾಶಯದಲ್ಲಿ ನೀರು ತುಂಬಿದರೆ ನಾವು ಹೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ದು, ಮೊದಲು ಕುಡಿಯೋ ನೀರಿಗೆ ಕೆರೆ ಕಟ್ಟೆಗಳಿಗೆ ತುಂಬಿಸಿ, ಎರಡನೇದು ಅಚ್ಚುಕಟ್ಟು ಕೊಡಿ ಅಂತ. ಕಬಿನಿ ಜಲಾಶಯದ ಒಳ ಹರಿವು ತೃಪ್ತಿಕರ ಆಗಿದೆ. ತಮಿಳುನಾಡಿಗೆ ನೀರು ಬಿಡಬೇಕಾದ ಕಷ್ಟವನ್ನು ಸುಪ್ರೀಂ ಕೋರ್ಟ್ ಅಂತ ಹೇಳಿ ಇವಾಗ ನಮಗೆ ಅಚ್ಚುಕಟ್ಟು ನೀರು ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಯಾಕಂದರೆ ಬರ ಇದೆ, ಜನ ಗುಳೆ ಹೋಗ್ತಾರೆ, ಭಾಳಷ್ಟು ಕಷ್ಟದಲ್ಲಿದ್ದಾರೆ. ನೀರು ಕೊಡ್ಬೋದು, ಕಟ್ಟು ನೀರು ಕೊಡ್ಬೋದು. ಅಲ್ಲ, ಇದು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನಾಗುತ್ತೆ ನೋಡಿ. ನಾವು ಮತ್ತೇನು ಅದು ನಮ್ಮ ಏನಾರ ಬೇಡಿಕೆಯನ್ನು ಅವರು ಪರಿಗಣಿಸಿ ರೆಡ್ಯೂಸ್ ಮಾಡಿದ್ರೆ ನಮಗೆ ತೊಂದರೆ ಆಗಲ್ಲ. ಅದರ ಮೇಲೆ ಹೋಗ್ತಾ ಇದ್ದೀವಿ. ಮಳೆ ಏನಾಗುತ್ತೆ, ಸೊ ಹಲವಾರು ನಾನು 2-3 ಕಡೆಯಿಂದ ಎಲ್ಲ ರಿಪೋರ್ಟು ತೊಗೊಂಡು ಪ್ರಯುಕ್ತ ಸೊ ಬರುತ್ತೆ. ಬಟ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಕಂಟಿನ್ಯೂಟಿ ಅದಿಲ್ಲ. ಬಟ್ ಅಂತೂ ಮಳೆ ಸೆಪ್ಟೆಂಬರ್ ಎಂಡ್ ಒಳಗಡೆ ಇನ್ನೊಂದು ಸ್ವಲ್ಪ ಬರಲಿಕ್ಕೆ ಚಾನ್ಸ್ ಇದೆ 2-3 ಸಂದರ್ಭದಲ್ಲಿ. ಒಟ್ಟಾರೆ ಕಾವೇರಿ ಕದನ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ನಾಳೆ ಸಿಡಬ್ಲ್ಯೂಎಂಎ ಸಭೆ ನಡೆಯಲಿದ್ದು ಮತ್ಯಾವ ಆದೇಶ ಹೊರಬರುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಡಿನೆಲ್ಲೆಡೆ ಈದ್ ಮಿಲಾದ್ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ನಡುವೆ ಕಿಡಿಗೇಡಿಯೊಬ್ಬ ಟಿಪ್ಪು ಸುಲ್ತಾನ್ ಕಟೌಟ್ಗೆ ಪಾಕ್ ಪರ ಹಾಡು ಬಳಸಿ ರೀಲ್ಸ್ ಮಾಡಿದ್ದಾನೆ.
ಹಿಂದೂ ಸಂಘಟನೆಗಳ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ದೇಶದ್ರೋಹಿಯ ಹೆಡೆಮುರಿ ಕಟ್ಟಲಾಗಿದೆ. ದೇಶಪ್ರೇಮ ಅನ್ನೋದು ಕೇವಲ ಭಾವನೆಯಲ್ಲ, ಪ್ರತಿಯೊಬ್ಬರ ಬದುಕು. ದೇಶಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಜೀವದ ಹಂಗು ತೊರೆದು ಗಡಿಯಲ್ಲಿ ಯೋಧರು ಎದೆಕೊಟ್ಟು ನಿಂತಿದ್ದಾರೆ. ಆದರೆ ಕೆಲವರ ಹುಟ್ಟು ಗುಣವೋ, ದೇಶದ ಮೇಲಿನ ದ್ವೇಷವೋ ಅಥವಾ ಶತ್ರು ರಾಷ್ಟ್ರದ ಮೇಲಿನ ಪ್ರೇಮವೋ ಗೊತ್ತಿಲ್ಲ. ಉಸಿರು ಕೊಟ್ಟ ದೇಶಕ್ಕೆ ದ್ರೋಹ ಬಗೆಯೋದನ್ನೇ ಕಾಯಕ ಮಾಡಿಕೊಂಡು ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ಸಂಭ್ರಮದ ಮಧ್ಯೆ ಕಿಚ್ಚು ಹೊತ್ತಿಸೋ ಕೆಲಸ ಮಾಡಿದ್ದಾರೆ. ಈದ್ ಮಿಲಾದ್ಗೆ 40 ಅಡಿ ಟಿಪ್ಪು ಕಟೌಟ್, ಪಾಕ್ ಸೇನೆ ಹಾಡು ಬಳಸಿ ಕ್ರಿಮಿಗಳ ರೀಲ್ಸ್. ನಾಡಿನೆಲ್ಲೆಡೆ ಈದ್ ಮಿಲಾದ್ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ಮುಸ್ಲಿಂ ಸಮುದಾಯ ಸಡಗರದಲ್ಲಿ ಮುಳುಗೇಳುವುದಕ್ಕೆ ಸಜ್ಜಾಗಿದೆ. ಈ ಹೊತ್ತಲ್ಲೇ ಚಿಕ್ಕಮಗಳೂರಿನಲ್ಲಿ ಹೊಸ ವಿವಾದದ ಅಲೆ ಎದ್ದಿದೆ. ಹೌದು, ಟಿಪ್ಪು ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ 40 ಅಡಿ ಎತ್ತರದ ಟಿಪ್ಪು ಕಟೌಟ್ ನಿಲ್ಲಿಸಿದ್ದಾರೆ. ಇದೇ ಕಟೌಟ್ಗೆ ಪಾಕಿಸ್ತಾನ ಪರ ಹಾಡು ಹಾಕಿ ವಿಡಿಯೋ ವೈರಲ್ ಮಾಡಿದ್ದಾರೆ. ಯಾವಾಗ ಈ ವಿಡಿಯೋ ಇನ್ಸ್ಟಾದಲ್ಲಿ ವೈರಲ್ ಆಯಿತು, ಹಿಂದೂ ಪರ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ದೇಶ ವಿರೋಧಿ ಕೃತ್ಯಕ್ಕೆ ಕಿಡಿಕಾರಿದ್ದಾರೆ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಜೈಲಿಗಟ್ಟುವಂತೆ ಒತ್ತಾಯಿಸಿವೆ. ಹಿಂದೂ ಸಂಘಟನೆಗಳು ಸಿಡಿದೇಳುತ್ತಿದ್ದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಚಿಕ್ಕಮಗಳೂರು ನಗರ ಠಾಣೆಯ ಪಿಎಸ್ಐ ಧನ್ರಾಜ್ ನೀಡಿದ ದೂರಿನ ಮೇಲೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 196 ಹಾಗೂ 299 ಅಡಿಯಲ್ಲಿ ಕೋಮು ಪ್ರಚೋದನೆ ಮತ್ತು ದೇಶ ವಿರೋಧಿ ಚಟುವಟಿಕೆಯಡಿ ಪ್ರಕರಣ ದಾಖಲಿಸಲಾಗಿದೆ. 40 ಅಡಿ ಟಿಪ್ಪು ಕಟೌಟ್ ಹಾಕಿದ್ದಾರೆ, ಅದ್ರ ಜೊತೆಗೆ ಒಂದು ಹಾಡು ಹಾಕಿದ್ದಾರೆ. ನಾನು ಪ್ರಶ್ನೆ ಕೇಳಕ್ ಬಯಸ್ತೇನೆ, ಭಾರತದಲ್ಲಿರುವ ಮುಸಲ್ಮಾನರು ನೀವು ಭಾರತೀಯರ, ಪಾಕಿಸ್ತಾನದ ಏಜೆಂಟ್ರುಗಳ? ಯಾವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಮುಜಾಹಿದೀನ್ ಅಂತ ಹೇಳಿ ಹೇಳ್ಕೊತಾ ಇದ್ದೀರಿ? ಈ ಮೂಲಕ ದೇಶದ್ರೋಹದ ಕೆಲಸವನ್ನ ಮಾಡಿದ್ದೀರಿ. ಕಿಡಿಗೇಡಿಗಳಿಗೆ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ದಯಾಮ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆ ಶಾಂತಿ ಸಭೆ ನಡೆಸಿ ಯಾವುದೇ ಪ್ರಚೋದನಕಾರಿ ಕೃತ್ಯ ನಡೆಸದಂತೆ ಸೂಚನೆ ಕೊಡಲಾಗಿತ್ತು. ಆದರೂ ಈ ರೀತಿ ದೇಶದ್ರೋಹದ ಘಟನೆ ನಡೆದಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ತಪ್ಪು ಮಾಡಿದ್ರೆ ಕಠಿಣ ಕ್ರಮ ಕೈಗೊಂಡು ಜೈಲಿಗೆ ಕಳಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಡಿಯೋ ಸಾಂಗ್ ಇನ್ಕಲ್ಕೇಟ್ ಮಾಡಿ ವಿಡಿಯೋ ವೈರಲ್ ಆಗಿದೆ. ಈ ಅಕೌಂಟ್ಗೆ ಟ್ರೇಸ್ ಮಾಡಿ ಮತ್ತೆ ಒಂದು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೀನಿ. ಈ ಎಫ್ಐಆರ್ ಅಲ್ಲಿ ಇದು 196 ಮತ್ತೆ 299 BNS ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಮತ್ತೆ ಮೋಸ್ಟ್ಲಿ ಫರ್ದರ್ ಇನ್ಕ್ವೈರಿ ಮಾಡಿದಾಗ ಇದು ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ, ಇದು ಈ ಅಕ್ಯೂಟ್ ಕೂಡ ಸಿಕ್ಕಿದ್ದಾರೆ ನಮಗೆ. ಸೊ ಈಗ ಸರ್ಟೈನ್ ಮಾಡಿ ಫರ್ದರ್ ಕಾರ್ವಾಯಿ ಮಾಡಿ ಮತ್ತೆ ಅವರಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈದ್ ಮಿಲಾದ್ ಸಂಭ್ರಮದ ನಡುವೆ ಕಿಡಿಗೇಡಿಗಳು ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಇಂಥ ಕ್ರಿಮಿಗಳ ಹೆಡೆಮುರಿ ಕಟ್ಟಿ ತಕ್ಕ ಪಾಠ ಕಲಿಸಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು. ಮಹಿಳಾ ಪಿಎಸ್ಐಗೆ ಶಾಸಕ ಸುರೇಶ್ ಗೌಡ ಪುತ್ರಿ ಕಪಾಳ ಮೋಕ್ಷ ಮಾಡಿದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸದ್ಯ ಕಪಾಳ ಮೋಕ್ಷ ಮಾಡಿದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಐಶ್ವರ್ಯಾಗೂ ಪಿಎಸ್ಐ ತಿರುಗಿಸಿ ಕೆನ್ನೆಗೆ ಬಾರಿಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಿಎಸ್ಐಗೆ ಶಾಸಕರ ಪುತ್ರಿ ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆದ ಎಕ್ಸ್ಕ್ಲೂಸಿವ್ ದೃಶ್ಯ. ದೇವಸ್ಥಾನ ಅಂದ್ರೆ ನೆಮ್ಮದಿ ತಾಣ ಅನ್ನೋ ಮಾತಿದೆ. ದ್ವೇಷ, ಅಸೂಹೆ ಎಲ್ಲವನ್ನ ಮರೆತು ಮನಃಶಾಂತಿಗಾಗಿ ದೇಗುಲಕ್ಕೆ ಹೋಗ್ತಾರೆ. ಆದ್ರೀಗ ಹಾಗಲ್ಲ ಬಿಡಿ. ಪ್ರತಿಷ್ಠೆಯ ಹೆಸರಿನಲ್ಲಿ ಪವಿತ್ರ ಸ್ಥಾನವನ್ನೇ ರಣಾಂಗಣ ಮಾಡಿಬಿಡ್ತಾರೆ. ಇದಕ್ಕೆ ಸಾಕ್ಷಿ ಭೀಮನ ಅಮಾವಾಸ್ಯೆ ದಿನ ಶ್ರೀರಂಗಪಟ್ಟಣದ ಪ್ರಸಿದ್ಧ ಆರತಿ ಉಕ್ಕಡ ಮಾರಮ್ಮ ದೇವಾಲಯದಲ್ಲಿ ನಡೆದ ಘಟನೆ. ದೇವಸ್ಥಾನದ ಗರ್ಭಗುಡಿ ಪ್ರವೇಶದ ವಿಚಾರಕ್ಕೆ ಪಿಎಸ್ಐ ಮತ್ತು ಶಾಸಕರ ಪುತ್ರಿಯ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ತಾಳ್ಮೆ ಕಳೆದುಕೊಂಡಿದ್ದ ಐಶ್ವರ್ಯ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ್ರು. ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸದ್ಯ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಆಗಸ್ಟ್ 14ರಂದು ಭೀಮನ ಅಮಾವಾಸ್ಯೆ ಹಿನ್ನೆಲೆ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು.
ಈ ವೇಳೆ ಶಾಸಕರ ಪುತ್ರಿ ಐಶ್ವರ್ಯ ದ್ವಾರದ ಮೂಲಕ ಪ್ರವೇಶಕ್ಕೆ ಆಗಮಿಸಿದ್ರು. ದರ್ಶನ ಪಡೆದ ಬಳಿಕ ನೇರವಾಗಿ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಮುಂದಾಗಿದ್ದಾರೆ. ಆಗ ಒಳಗೆ ಬಿಡುವ ವಿಚಾರಕ್ಕೆ ಪಿಎಸ್ಐ ಸವಿತಾ ಮತ್ತು ಐಶ್ವರ್ಯ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ತಾಳ್ಮೆ ಕಳೆದುಕೊಂಡ ಐಶ್ವರ್ಯ ಏಕಾಏಕಿ ಕಪಾಳಕ್ಕೆ ಬಾರಿಸಿದ್ದಾರೆ. ಐಶ್ವರ್ಯಾಗೂ ತಿರುಗಿಸಿ ಕೊಟ್ಟ ಪಿಎಸ್ಐ. ಯಾವಾಗ ಐಶ್ವರ್ಯ ಹಲ್ಲೆ ಮಾಡಿದ್ರೋ ಪಿಎಸ್ಐ ಸವಿತಾ ಕೈ ಅಡ್ಡಗಟ್ಟಿದ್ದಾರೆ. ತಕ್ಷಣ ಐಶ್ವರ್ಯಾಗೂ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೇ ವೇಳೆ ಐಶ್ವರ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ನಾನು ಶಾಸಕರ ಮಗಳು, ನಿನ್ನ ವೃತ್ತಿ ಜೀವನವನ್ನೇ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಗೌಡ ಮಗಳ ಪರವಾಗಿ ಕ್ಷಮೆ ಕೇಳಿದ್ದಾರೆ. ಸದ್ಯ ತನಿಖೆ ನಡೀತಾ ಇದ್ದು ಮತ್ಯಾವ ಸಂಗತಿ ಹೊರಗೆ ಬರುತ್ತೆ ಅನ್ನೋದೇ ಕುತೂಹಲ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಜಟಾಪಟಿ ಶುರುವಾಗಿದೆ. ಮಾಜಿ ಸಚಿವ ರೇವಣ್ಣ ಹಾಗೂ ಜಿಲ್ಲಾಧಿಕಾರಿ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ. ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಅನ್ನುವಂತಹ ರೇವಣ್ಣ ಮಾತು ವಿವಾದದ ಕಿಡಿ ಹೊತ್ತಿಸಿದೆ. ವೈಯಕ್ತಿಕ ನಿಂದನೆ ಮಾಡಬಾರ್ದು. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಡ್ಬಂದವರು ಗೊತ್ತಿಲ್ಲ. ಪಾಪ ನನಗೆ ಜಿಲ್ಲಾಧಿಕಾರಿಗಳು ಅಷ್ಟು ಅನುಭವ ಇಲ್ಲ, ಓದಿಲ್ಲ ಪಾಪ. ಹಾಸನ ಅಂದ್ರೆ ದಳಪತಿಗಳ ಭದ್ರಕೋಟೆ. ದೇಶಕ್ಕೆ ಏಕೈಕ ಕನ್ನಡಿಗ ಪ್ರಧಾನಿಯನ್ನ ಕೊಟ್ಟ ಜಿಲ್ಲೆ. ಜೆಡಿಎಸ್ ವಲಯದಲ್ಲಿ ಮಾಜಿ ಸಚಿವ ದೇವೇಗೌಡರ ಪುತ್ರ ರೇವಣ್ಣ ಸಾಕಷ್ಟು ಹಿಡಿತ ಹೊಂದಿದ್ದಾರೆ. ರೇವಣ್ಣಗೆ ಅಧಿಕಾರ ಇಲ್ಲದಾಗಲೆಲ್ಲ ಸ್ಥಳೀಯ ಅಧಿಕಾರಿಗಳ ವಿರುದ್ಧ ಹರಿಹಾಯೋದು ಸಾಮಾನ್ಯ. ಇದೀಗ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳಕೊಂಡಿದ್ದಾರೆ ರೇವಣ್ಣ. ಹೌದು, ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಿರುದ್ಧ ಮನಬಂದಂತೆ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮ ಪಂಚಾಯಿತಿ ಮೀಸಲಾತಿ ಸರಿಯಾಗಿ ನಿಗದಿ ಮಾಡಿಲ್ಲ ಎಂಬ ವಿಚಾರಕ್ಕೆ ಈ ಡಿಸಿಯನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರೋ ಏನೋ, ಬರೀ ಶೋ ಆಫ್ ಮಾಡ್ತಾರೆ. ಡ್ರಾಮಾ ಕಂಪನಿಯವರು ಅಂತೆಲ್ಲ ಮಾತಾಡಿದ್ದಾರೆ. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಗೊತ್ತಿಲ್ಲ. ಏಕೆಂದ್ರೆ ಅವ್ರ ಬಗ್ಗೆ ನಾನು ನನ್ನ ಜೀವನದಲ್ಲಿ 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡ್ಲಿಲ್ಲ, ಅದೆಲ್ಲಿಂದ ಹಿಡ್ಕೊಂಡ್ಬಂದವರು ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿ ರೇವಣ್ಣ ಮಾತಿಗೆ ಹಾಸನ ಜಿಲ್ಲಾಧಿಕಾರಿ ಲತಾಕುಮಾರಿ ಮೌನ ಮುರಿದು ತಿರುಗೇಟು ಕೊಟ್ಟಿದ್ದಾರೆ. ಅವರು ಮಾತನಾಡುತ್ತಿರೋದು ಇದೇ ಮೊದಲೇನಲ್ಲ, 3 ತಿಂಗಳಿಗೊಮ್ಮೆ ಮಾತನಾಡ್ತಲೇ ಇರ್ತಾರೆ. ಇದು ಅವರ ಘನತೆಗೆ ಗೌರವ ತರಲ್ಲ. ವೈಯಕ್ತಿಕವಾಗಿ ಮಾತನಾಡೋದು ಎಷ್ಟು ಸರಿ ಅಂದ್ರು. ಇದಕ್ಕೆ ರೇವಣ್ಣ ಸುದ್ದಿಗೋಷ್ಠಿ ಮಾಡಿ ಡಿಸಿಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರಿಗೆ ನೋವು ಮಾಡುವ ಉದ್ದೇಶದಿಂದ ಮಾತನಾಡಿಲ್ಲ. ಜಿಲ್ಲಾಧಿಕಾರಿ ಕೆಳ ಅಧಿಕಾರಿಗಳನ್ನ ಗೋಳು ಹೊಯ್ಕೊಳ್ತಿದ್ದಾರೆ. ತೊಂದರೆ ಕೊಟ್ಟಿಲ್ಲ ಅಂತ ಹಾಸನಾಂಬೆ ದೇವಾಲಯಕ್ಕೆ ಬಂದು ಪ್ರಮಾಣ ಮಾಡ್ಲಿ. ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರವಾಗಿ ಸದನದಲ್ಲೂ ಚರ್ಚೆ ಮಾಡ್ತೇನೆ. ಚುನಾವಣಾ ಆಯೋಗದ ಮೊರೆ ಹೋಗ್ತೇನೆ. ಮುಂದಿನ ಶುಕ್ರವಾರ ಬೃಹತ್ ಪ್ರತಿಭಟನೆ ಕೂಡ ಹಾಸನದಲ್ಲಿ ಮಾಡುತ್ತೇವೆ. ಇವರಿಂದ ನಾನು ಬುದ್ಧಿ ಕಲಿಯುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ತಪ್ಪು ಮಾಡಿದ್ರೆ ಸರಿಪಡಿಸ್ಕೊಳ್ಳೋದಕ್ಕೆ ಯಾರು ಬೇಕಿದ್ರೂ ಹೇಳಬಹುದು, ಆದ್ರೆ ವೈಯಕ್ತಿಕ ನಿಂದನೆ ಮಾಡಬಾರ್ದು ಅಷ್ಟೇ. ನೋಡ್ರಿ, ಒಬ್ಬ ಅಧಿಕಾರಿಗೆ ಅಗೌರವಿತವಾಗಿ ಮಾತಾಡೋದು ಅಥವಾ ಅಸಂಬದ್ಧ ಶಬ್ದಗಳನ್ನ ಉಪಯೋಗ ಮಾಡೋದು, ಆಮೇಲೆ ಆ ಭಾಷೆಯಲ್ಲಿ ಒಂದು ಹಿಡಿತ ಇರದೇ ಇರೋದು, ಇವೆಲ್ಲ ಏನಾಗ್ತದೆ, ಅವರಿಗೆ ಒಂದು ಮಾರಲಿ, ಅವ್ರಿಗೆ ಮಾನಸಿಕವಾಗಿ ಅವ್ರನ್ನ ದುರ್ಬಲ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಅನಿಸುತ್ತೆ. ಖಂಡಿತ ನಾವು ದುರ್ಬಲರು ಹಾಗಲ್ಲ, ನಾವು ದುರ್ಬಲರು ಇಲ್ಲ, ಮೊದಲು ಹೇಳ್ಬಿಡ್ತಾನೆ. ನಮ್ ಜನಕ್ಕೆ ನೋವಾದಾಗ ನಾನು ಸುಮ್ಮನೆ ಕೂರಕ್ಕಾಗಲ್ಲ. ನನ್ನನ್ನು 6 ಬಾರಿ ಗೆಲ್ಸವ್ರೆ. ಪಾಪ ನನಗೆ ಜಿಲ್ಲಾಧಿಕಾರಿಗಳು ಅಷ್ಟು ಅನುಭವ ಇಲ್ಲ, ಅಷ್ಟು ಓದಿಲ್ಲ. ಪಾಪ ಅವ್ರು IAS ಓದಿರೋರು. ನಾವು ಸಣ್ಣದಾಗಿ ಓದಿರೋ ಸ್ವಾಮಿ, ನಾನು IAS ಮಾಡಿಲ್ಲ, ಗ್ರಾಜುಯೇಷನ್ ಇಲ್ಲ ನನಗೆ. ಅದು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದ? DC ವೈಲೇಷನ್ ಮಾಡ್ಬೋದ ಕಾನೂನ್ನ? ಕೆಲವು ಕಡೆ ಶೆಡ್ ಹಾಕಿಸ್ತಾರೆ DC. ಒಟ್ಟಾರೆ ಹಾಸನ ಜಿಲ್ಲೆಯ ರಾಜಕಾರಣಿಗಳ ಕಿತ್ತಾಟದ ಜೊತೆ ಈಗ ಅಧಿಕಾರಿ ರಾಜಕಾರಣಿಯ ಕಿತ್ತಾಟ ಮುನ್ನೆಲೆಗೆ ಬಂದಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.
ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ ಮಂಜು ಲೀಲಾ ಸಂಸಾರದ ಕತೆ ಬೀದಿಗೆ ಬಿದ್ದಿದೆ. ಗಂಡನ ಕಾಟ ತಾಳದೆ ಲೀಲಾ ಮನೆ ತೊರೆದಿದ್ದು ಮಂಜ ಸೈಕಾಗಿದ್ದಾನೆ. ಪತ್ನಿಯ ಲವರ್ ಮನೆ ಮುಂದೆ ರಂಪಾಟ ಮಾಡಿದ್ದಾನೆ. ಪುಂಡಾಟವಾಡಿದ ಗಂಡನ ಮೇಲೆ ಲೀಲಾ ಕೆಂಡವಾಗಿದ್ದಾಳೆ. ಕೈ ಕೊಟ್ಲು ಲೀಲಾ, ಮತ್ತೆ ಸೈಕಾದ ಮಂಜ. ಲೀಲಾ ಲವರ್ ಮನೆಗೆ ನುಗ್ಗಿ ಅಟ್ಟಹಾಸ. ಅದ್ಯಾವ ಮುಹೂರ್ತದಲ್ಲಿ ಇವರಿಬ್ರು ವೈರಲ್ ಆದ್ರೂ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಟಾರ್ಚರ್ ತಡೆಯೋದಕ್ಕಾಗ್ತಿಲ್ಲ. ಕುಂತ್ರೂ ನಿಂತ್ರೂ ಜಗಳ ಮಾಡಿಕೊಂಡು ಕಾಟ ಕೊಡ್ತಾರೆ. ಅದರಲ್ಲೂ ಈ ನವರಂಗಿ ಮಂಜನ ಆಟ ನೋಡೋದಕ್ಕಾಗ್ತಿಲ್ಲ. ಹೆಂಡತಿ ಲವರ್ ಜೊತೆ ಓಡಿ ಹೋದ್ರೆ ಗೋಳಾಡ್ತಾನೆ. ಬಂದ್ಬಿಡು ಲೀಲಾ ಅಂತ ಒಂದೇ ಕಣ್ಣಲ್ಲಿ ಮೊಸಳೆ ಕಣ್ಣೀರ್ ಹಾಕ್ತಾನೆ. ಅಯ್ಯೋ ನನ್ನ ಫ್ಲೇವರ್ ಕುಣಿದಾಡ್ತಾನೆ. ನೀ ಲೀಲಾ ಬಂದ್ಬಿಡಮ್ಮೋ, ಇದೆಲ್ಲ ಮಾಡ್ಬೇಡ ಚಿನ್ನು, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಲೀಲಾ. ಅದು ಹೇಗೋ ಇವನ ಗೋಳಾಟ ನೋಡೋದಕ್ಕಾಗದೆ ಸಂತುಗೆ ಸಮಾಧಾನ ಮಾಡಿ ಲೀಲಾ ವಾಪಸ್ ಬಂದಿದ್ಲು. ಪತಿಯೇ ಪರದೈವ ಅಂದ್ಕೊಂಡು ಬದುಕ್ತೀನಿ ಅಂತ ಮಂಜನಗೂಡು ಸೇರಿದ್ಲು. ಅಲ್ಲಿಂದ ಇಬ್ಬರೂ ಸೇರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ್ರು. ಪ್ರಮೋಷನ್ ರೀಲ್ಸ್ ಮಾಡಿಕೊಂಡು ಥೈತಕ ಅಂತ ನುಲಿದಾಡ್ತಿದ್ರು. ಈ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ರೀಲ್ಸ್ ಮಾಡುತ್ತಿದ್ದವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿತ್ತು. ಇಬ್ಬರೂ ಕಿತ್ತಾಡುವುದಕ್ಕೆ ಶುರು ಮಾಡಿದ್ರು. ಕಳೆದ 1.5 ತಿಂಗಳ ಹಿಂದೆ ನನ್ನ ಗಂಡನ ಜೊತೆ ಬದುಕೋದಕ್ಕಾಗಲ್ಲ ಅಂತ ಲೀಲಾ ಮನೆ ಬಿಟ್ಟು ಹೋಗಿದ್ಲು. ಹೆಂಡತಿ ಮನೆ ಬಿಟ್ಟು ಹೋದ್ಮೇಲೆ ಮಂಜನಿಗೆ ಅದೇನಾಗ್ತಿದೆಯೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದು ಆಟ ಆಡ್ತಿದ್ದಾನೆ. ಇನ್ನೊಂದು ಮದುವೆ ಆಗ್ತೀನಿ ಅಂತ ಹುಡುಗಿರ್ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಕುಣಿದಾಡ್ತಿದ್ದಾನೆ. ಕಟ್ ಮಾಡಿದ್ರೆ ಮಕ್ಕಳನ್ನ ಮುಂದಿಟ್ಕೊಂಡು ಬಂದ್ಬಿಡು ಲೀಲಾ ಮತ್ತೆ ಅಂತ ಕಣ್ಣೀರು ಹಾಕ್ತಾನೆ. ಸಂತೂನೇ ನನ್ನ ಹೆಂಡತಿಯನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಆರೋಪನೂ ಮಾಡ್ತಿದ್ದಾನೆ. ಆದ್ರೆ ಲೀಲಾ ಮಾತ್ರ ನಾನು ಯಾರ ಜೊತೆಗೂ ಹೋಗಿಲ್ಲ, PG ಮಾಡಿಕೊಂಡು ಒಬ್ಬಳೇ ಇದ್ದೇನೆ ಅಂತಿದ್ದಾಳೆ. ಆದ್ರೂ ಮಂಜನ ಕೋಪ ಮಾತ್ರ ತಣ್ಣಗಾಗಿಲ್ಲ. ಸಂತು ವಿರುದ್ಧ ರೊಚ್ಚಿಗೆದ್ದವ ಆತನ ಮನೆ ಮುಂದೆ ಹೋಗಿ ರಂಪಾಟ ಮಾಡಿದ್ದಾನೆ. ನೀನ್ ಅಂತಿ ಹೋಗಿದ್ರೆ ನೀನ್ ಕರ್ಕೊಳ ನಮ್ಮ ಜೊತೆಗೆ ಯಾಕ ಬತ್ತಿ ಅಂದು ನೀನೇ ಕಳ್ಸಿರೋದು ನಿನ್ ಮಗ ಹೋಗಿ ಬರೋದಲ್ಲ ನನ್ಗೆ ಗೊತ್ತೇ ಕಣೆ ಅಂತಾನೆ. ಅವತ್ತೇ ನಾನು ಹೊಡ್ಯಾಕ್ ಹೋದ್ರೆ ಅವ್ನು ಸೈಕಲ್ ಎತ್ತಿ ಪಿಸಿರು ಹೊಡ್ತಿದ್ದು. ನಿನ್ನೆ ಸಂಜೆ ಕಂಠಪೂರ್ತಿ ಕುಡಿದವ ನೇರವಾಗಿ ಹುಳಿಮಾವು ಸಮೀಪದ ಬಸವನಪುರದಲ್ಲಿರೋ ಸಂತು ಮನೆಗೆ ಹೋಗಿದ್ದಾನೆ. ಕುಡಿದ ಮತ್ತಲ್ಲಿ ಸಿಕ್ಕ ವಸ್ತುಗಳನ್ನ ಎಸೆದು ಅಟ್ಟಹಾಸ ಮೆರೆದಿದ್ದಾನೆ. ಈ ವೇಳೆ ಪ್ರಶ್ನೆ ಮಾಡಿದ ಸಂತು ತಾಯಿ ಮೇಲೆ ಅಟ್ಯಾಕ್ ಮಾಡಿದ್ದ. ನಡು ರಸ್ತೆಯಲ್ಲೇ ಮೈ ಮೇಲೆ ಸೈಕಲ್ ಎತ್ತಾಕಿ ಕ್ರೌರ್ಯ ಮೆರೆದಿದ್ದಾನೆ. ಎಲ್ಲ ತರ್ಸ್ಕೊಂಡು ಹೋಗ್ತೈತೆ, ಎಲ್ಲ ತರ್ಸ್ಕೊಂಡು ಹೋಗ್ತೈತೆ, ಕಾಲಕ್ಕೂ ಎಲ್ಲ ಈಗ ನೀವಾಯ್ತು ನಿಮ್ ಕೆಲಸ ಅಷ್ಟೇ. ನಾವು ಸುದ್ದಿಗೇನು ಹೋಗಿಲ್ಲ. ಅವನೇ ಬೇಕಂದ್ರೆ ನಮ್ಮನ್ನ ಕೇಳ್ಕೊ ಬರ್ತಾ ಇರೋದು. ಈ ಬಗ್ಗೆ ಮಂಜನ ಬಗ್ಗೆ ಪತ್ನಿ ಲೀಲಾ ರಿಯಾಕ್ಷನ್ ಕೊಟ್ಟಿದ್ದಾಳೆ. ನನಗೂ ನಿತ್ಯ ಚಿತ್ರಹಿಂಸೆ ಕೊಡ್ತಿದ್ದ, ಅದಕ್ಕೆ ಬಿಟ್ಟು ಬಂದಿದ್ದೇನೆ. ನನಗೂ ಭಯ ಶುರುವಾಗಿದೆ. ಮಕ್ಕಳಿಗೆ, ನನಗೆ ಹಾಗೂ ಸಂತು ಕುಟುಂಬಕ್ಕೆ ಏನಾದ್ರೂ ಆದ್ರೆ ಅವನೇ ಕಾರಣ ಎಂದಿದ್ದಾಳೆ. ಅವನಿಗೆ ಅದೇ ಸರ್ ಸೇಮ್ ಅನುಮಾನ. ನಾನು ಮತ್ತೆ ಸಂತು ಮನೆಗೆ ಹೋಗ್ತಿದ್ದೀನಿ, ಸಂತು ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಸರ್. ಸಂತುಗೂ ನನಗೂ ಸಂಬಂಧನೇ ಇಲ್ಲ ಸರ್. ನನಗೂ ಸಂತುಗೆ ಹೇಳಬೇಕು ಅಂತಂದರೆ ಹೌದು, ಆವತ್ತೇ ಕೊನೆ. ನನಗೂ ಅವನಿಗೂ ಸಂಬಂಧನೇ ಇಲ್ಲ. ನನಗೆ ಅದಿದೆ ಸರ್. ಅವ್ನು ಬಂದು ಗಲಾಟೆ ಮಾಡ್ತಾನೆ. ನಾನು ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ ಸರ್. ನಿನ್ನೆ ನನ್ನ ಪಾಡಿಗೆ ನಾನು PG ಮಾಡ್ಕೊಂಡಿದ್ದೀನಿ, ನನ್ನ ಪಾಡಿಗೆ ನಾನು ಬದುಕೋದಕ್ಕೆ ಬಿಟ್ಬಿಡು ಅಂತ ಹೇಳಿದ್ರು ಕೂಡ ಹೋಗಿ ಜಗಳ ಮಾಡಿ ಎಲ್ಲ ಇದು ಮಾಡಿದ್ದಾನೆ. ಅವ್ರಿಗೂ ಏನಾದರೂ ತೊಂದರೆ ಆದರೆ, ನನಗೇನಾದರೂ ತೊಂದರೆ ಆದರೆ ಇವನೇ ಕಾರಣ ಸರ್. ಮಂಜನ ಗೂಂಡಾಗಿರಿ ಮಿತಿ ಮೀರ್ತಿದ್ದಂತೆ ಹುಳಿಮಾವು ಠಾಣೆಗೆ ಸಂತು ತಾಯಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸೈಕ್ ಮಂಜನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಒಟ್ಟಾರೆ ಲೈಕ್, ಕಮೆಂಟ್, ವ್ಯೂಸ್ಗಾಗಿ ಗಂಡ ಹೆಂಡತಿ ಮಾಡಬಾರ್ದನ್ನ ಮಾಡುತ್ತಿದ್ದಾರೆ. ಇವರ ಸೋಷಿಯಲ್ ಮೀಡಿಯಾ ಹುಚ್ಚಿಗೆ 3 ಮಕ್ಕಳು ಪರದಾಡ್ತಿರೋದಂತೂ ಸುಳ್ಳಲ್ಲ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ಬೀದಿಯಲ್ಲಿ ಕೈಚಾಚಿ ಭಿಕ್ಷೆ ಬೇಡ್ತಾ ಇದ್ದ ಆ ಅಜ್ಜಿ ಇನ್ನಿಲ್ಲ ಅಂತ ಊರೇ ಮರುಗ್ತಾ ಇತ್ತು. ಆದರೆ ಆಕೆಯ ಸಾವಿನ ಬಳಿಕ ಮನೆಗೆ ಹೊಕ್ಕ ಊರಿನ ಜನರಿಗೆ ಶಾಕ್ ಕಾದಿತ್ತು. ಎಣಿಸಲಾಗದಷ್ಟು ಹಣ ಕಂಡು ಹುಬ್ಬೇರಿಸುವಂತೆ ಮಾಡಿದೆ. ನೋಡಕ
ರೂಪಾಯಿ ಜಾಸ್ತಿನೇ ಕಾಣೋದು. ಅದು ಎಣ್ಸಕ್ಕೆ ಒಂದಿನ ಅಲ್ಲ, 1.5 ದಿನ ಆಯಿತು 8 ಲಕ್ಷ ಚಿಲ್ಲರೆ ಎಣ್ಸಕ್ಕೆ. ಬದುಕಿದ್ದಾಗ ಭಿಕ್ಷುಕಿ, ಸತ್ತ ಮೇಲೆ ಲಕ್ಷಾಧಿಪತಿ. ವೃದ್ಧೆಯ ಮನೆಯಲ್ಲಿ ಸಿಕ್ತು ಬರೋಬ್ಬರಿ 8 ಲಕ್ಷ. ಈ ಕಾಲದಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಅಂತ ಕಣ್ಣಲ್ಲೇ ಲೆಕ್ಕಾಚಾರ ಹಾಕುವುದಕ್ಕೆ ಆಗಲ್ಲ ಬಿಡಿ. ಹಾಕೊಂಡ್ ಬಟ್ಟೆ ಬದುಕುವ ರೀತಿ ನೋಡಿ ಶ್ರೀಮಂತಿಕೆ ಅಳೆಯೋದೇ ಕಷ್ಟ. ಅದಕ್ಕೆ ಈ ವೃದ್ಧೆಯೇ ಬೆಸ್ಟ್ ಎಕ್ಸಾಂಪಲ್. ಬದುಕಿರೋವರೆಗೂ ಭಿಕ್ಷುಕಿಯಾಗಿದ್ದವಳು ಉಸಿರು ಚೆಲ್ಲಿದ ಮೇಲೆ ಲಕ್ಷಾಧಿಪತಿ ಪಟ್ಟ ಕಟ್ಕೊಂಡಿದ್ದಾಳೆ. ಈ ವೃದ್ಧೆ ಹೆಸರು ನೂರ್ ಅಂತ. ಮಂಡ್ಯ ನಗರದ ಗುತ್ತಲು ರಸ್ತೆಯ ಸಬ್ದರಿಯಾಬಾದ್ ಮೊಹಲಾದಲ್ಲಿ ವಾಸವಾಗಿದ್ಲು. ಮುರುಕು ಮನೆಯಲ್ಲಿ ಬದುಕ್ತಿದ್ದವಳು ಬೀದಿ ಬೀದಿಗಳಲ್ಲಿ ಕೈಯೊಡ್ಡಿ ಭಿಕ್ಷೆ ಬೇಡ್ತಿದ್ಲು. ಯಾರದ್ದೋ ಕರುಣೆಗೆ ಕಾಯುತ್ತಾ ಜೀವನ ಸಾಗಿಸ್ತಾ ಇದ್ಲು. ಭಿಕ್ಷೆ ಬೇಡಿದ ಹಣದಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಿದ್ಲು. ಆದ್ರೆ ಇತ್ತೀಚೆಗೆ ಅನಾರೋಗ್ಯದಿಂದ ನೂರ್ ಬಳಲುತ್ತಿದ್ರಂತೆ. ನಿನ್ನೆ ಮನೆಯಲ್ಲೇ ಉಸಿರು ಚೆಲ್ಲಿದ್ರು. ವೃದ್ಧೆ ಸಾವಿನ ಬಳಿಕ ಮನೆಗೆ ಹೋದ ಸ್ಥಳೀಯರು ಸಂಬಂಧಿಕರು ಶಾಕ್ ಆಗಿದ್ದಾರೆ. ಗುಡಿಸಲಿನ ಮೂಲೆ ಮೂಲೆಗಳಲ್ಲಿ ಸಿಕ್ಕ ಕಂತೆ ನೋಟುಗಳು, ನಾಣ್ಯದ ಮೂಟೆ ಕಂಡು ದಂಗಾಗಿ ಹೋಗಿದ್ದಾರೆ. ಬರೋಬ್ಬರಿ 8,40,000 ರೂಪಾಯಿ ಪತ್ತೆಯಾಗಿದ್ದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ. ಮೃತ ವೃದ್ಧೆ ನೂರ ಬರೋಬ್ಬರಿ 40 ವರ್ಷಗಳ ಕಾಲ ಭಿಕ್ಷಾಟನೆ ಮಾಡಿದ್ಲಂತೆ. ಭಿಕ್ಷೆ ಬೇಡಿ 1 ರೂಪಾಯಿ ಕೂಡಿಟ್ಟಿದ್ಲು. ಮನೆಯ ಮೂಲೆ ಮೂಲೆಗಳಲ್ಲಿ ಹಣವನ್ನ ತುಂಬಿಟ್ಟಿದ್ಲು. ಸ್ಥಳೀಯರು ತೆಗೆದು ನೋಡಿದಾಗ ನಾಣ್ಯಗಳು, ಕಂತೆ ನೋಟುಗಳು ಪತ್ತೆಯಾಗಿವೆ. ಹಣ ಸಿಕ್ತಿದ್ದಂತೆ ಸಂಬಂಧಿಕರು ಎಲ್ಲವನ್ನೂ ಎಣಿಸಿ ತೆಗೆದುಕೊಂಡು ಹೋಗಿದ್ದಾರೆ. ಅಜ್ಜಿಯ ಮನೆಯಲ್ಲಿ ಕೋಟಿ ಹಣ ಸಿಕ್ಕಿದೆ. ವೃದ್ಧೆ ಒದ್ದಾಡ್ತಿದ್ದಾಗ ಸಂಬಂಧಿಕರು ತಿರುಗಿಯೂ ನೋಡ್ಲಿಲ್ಲ. ಆದ್ರೆ ಆಕೆಯ ಹಣ ಹಂಚಿಕೊಳ್ಳಲು ಮುಗಿಬಿದ್ದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದಕ್ಕೆ ವೃದ್ಧೆ ಸಂಬಂಧಿಕರು ಹಾಗೂ ಮಸೀದಿ ಮುಖಂಡರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರು ನೋಡಿಕೊಳ್ತಿರ್ಲಿಲ್ಲ ಅನ್ನೋದು ಸುಳ್ಳು. ಸಂಬಂಧಿಕರೇ ಆಕೆಗೆ ಮನೆ ಕೊಟ್ಟಿದ್ರು. ಆದ್ರೆ ಅವರು ತಮ್ಮ ರೂಮ್ಗೆ ಯಾರನ್ನೂ ಬಿಡ್ತಿರ್ಲಿಲ್ವಂತೆ. ಇದೀಗ 8.40 ಲಕ್ಷ ಸಿಕ್ಕಿದ್ದು ಎಲ್ಲವನ್ನೂ ಕುಟುಂಬಸ್ಥರಿಗೆ ಕೊಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಣ ಚಿಲ್ಲರೆ ಕಾಸೋದು ಏನೋ ಒಂದು ಕಂತೆ ಇರಲಿಲ್ಲ. ಚಿಲ್ಲರೆ ಕಾಸು ಮೂಟೆದಲ್ಲಿ ತುಂಬಿಟ್ಟಿದ್ರು, ಪ್ಲಾಸ್ಟಿಕ್ ಚೀಲದಲ್ಲಿ. ಇದೊಂದು ಸ್ವಲ್ಪ ನೀವು ಕಸ್ಟಡಿಗೆ ತೊಗೊಂಡು ನೀವು ಮಡಿಕೊಳ್ಳಿ. ನಂತರ 3 ದಿನ ಆದಮೇಲೆ ನಾವು ನಿಮ್ಮ ಭೇಟಿ ಮಾಡ್ತೀವಿ, ಆವಾಗ ಅದೇನಿದೆ ಅದು ತೀರ್ಮಾನ ಮಾಡೋದು ಅಂತ. ನಾವು ಕಸ್ಟಡಿಗೆ ತೊಗೊಂಡು ಅವ್ರು 3 ದಿನ ಆದಮೇಲೆ ಬಂದರು. ಅವ್ರ ಸಮ್ಮುಖದಲ್ಲೇ ಎಣಿಸಿದ್ರೆ 8,40,000 ಬಂತು. ಅವರ ವಾರಸುದಾರರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಒಟ್ಟಾರೆ ಬದುಕಿನುದ್ದಕ್ಕೂ ಭಿಕ್ಷೆ ಬೇಡಿದವಳು ಸತ್ತಾಗ ಲಕ್ಷಾಧಿಪತಿಯಾಗಿದ್ದಾಳೆ. ಮುಖನೂ ಕೂಡ ನೋಡಲು ಬಾರದ ಸಂಬಂಧಿಕರು ಹಣಕ್ಕಾಗಿ ಮುಗಿ ಬಿದ್ದಿರೋದು ವಿಪರ್ಯಾಸ. ಸುನಿಲ್, ಮಂಡ್ಯ, ನ್ಯೂಸ್ 18 ಕನ್ನಡ.